ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇಸಿಕ್ಸ್ ಆಫ್ ದ ಬೈಬಲ್ ಸೀರೀಸ್ಗೆ ನಿಮ್ಮನ್ನ ಸ್ವಾಗತಿಸ್ತೇವೆ. ನೀವಿಲ್ಲಿರೋದು ನಮಗೆ ತುಂಬ ಸಂತೋಷವಾಗ್ತಿದೆ. ಸೊ ಕಳೆದ ವಾರ ಬೈಬಲಿನ ಒಂದು ಚಿಕ್ಕ ಸಾರಾಂಶವನ್ನು ನೋಡಿದ್ವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಬ್ಯಾಕ್ ಟು ದಟ್ ವಿಡಿಯೋ ಆ್ಯಂಡ್ ವಾಚ್ ದಟ್ ಫುಲ್ ವಿಡಿಯೋ. ಇಟ್ ರಿಯಲಿ ಹೆಲ್ಪ್ ಮೀ ಗಿರೀಶನ ಟು ವೆಲ್ ಐ ವಾಸ್ ರೀಡಿಂಗ್ ದ ಬೈಬಲ್. ಸತ್ಯವೇದ ಓದ್ತಿರುವಾಗ ನಾನು ಲೈಕ್ ನೀವು ಹೇಳಿದ್ದು ಸ್ಟೋರಿ ಬ್ಯಾಕ್ಗ್ರೌಂಡಲ್ಲಿ ನನಗೆ ಓಡ್ತಿತ್ತು. ಥ್ಯಾಂಕ್ ಯು ಫಾರ್ ದಟ್. ಐ ಹೋಪ್ ಇಟ್ ಈಸ್ ಆಲ್ಸೋ ಬೀಂಗ್ ಹೆಲ್ಪ್ಫುಲ್ ಟು ಯು ಆಲ್. ಸೊ ಸತ್ಯವೇದದಲ್ಲಿ ಅನೇಕ ಪುಸ್ತಕಗಳಿದೆಯಲ್ಲಣ್ಣ. ಕ್ಯಾನ್ ದೀಸ್ ಬುಕ್ಸ್ ಕ್ಯಾಟಗರೈಸ್ಡ್? ಈ ಪುಸ್ತಕಗಳು ಏನಾದರೂ ಒಂದು ಭಾಗಕ್ಕೆ ಇಲ್ಲ ಒಂದು ಕ್ಯಾಟಗರಿ ಮಾಡ್ಬೋದಾ ಈ ಕೆಲವೊಂದು ಪುಸ್ತಕಗಳನ್ನ ತೆಗೆದು? ಹೌದು. ಇಂದಿನ ಸಂಚಿಕೆಯಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ ಸತ್ಯವೇದವನ್ನು ಒಂದು ಚಿಕ್ಕ ಇಂಟ್ರೊಡಕ್ಷನ್ ಮಾತ್ರ ತಿಳ್ಕೊಂಡ್ವಿ, ಆಯಿತಾ. ಇವಾಗ ಆ ಇಂಟ್ರೊಡಕ್ಷನ್ ಆದಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಸತ್ಯವೇದದಲ್ಲಿ ತುಂಬ ಜನ ಅನ್ಕೊಂಡ್ಬಿಡ್ತಾರೆ ಏನಂದರೆ ಬೈಬಲ್ ಇಸ್ ಅ ಸ್ಪಿರಿಚುವಲ್ ಬುಕ್. ಎಸ್, ಇಟ್ ಇಸ್ ಅ ಸ್ಪಿರಿಚುವಲ್ ಬುಕ್. ಐ ಆಮ್ ನಾಟ್ ಟೆಲಿಂಗ್ ನೋ. ಅದು ಆತ್ಮಿಕವಾದ ಪುಸ್ತಕ, ಹೌದು. ಅದರಲ್ಲಿ ಬೇರೆ ಬೇರೆ ಕೂಡ ಇದೆ. ಆತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೇನೆ ಇವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಆತ್ಮಿಕ ವಿಷಯ ಅಂತ ಹೇಳ್ಬೇಕಂದ್ರೆ ತುಂಬ ಜನ ಏನು ಮಾಡ್ತಾರೆ, ಇಟ್ ಈಸ್ ಲೈಕ್ ಹೈ ಟು ಹೆವೆನ್, ಅಂದರೆ ಆ ಒಂದು ಪರಲೋಕದ ವಿಷಯಗಳು ಮಾತ್ರ ಅಂತ ಹೇಳ್ತಾರೆ. ಆದರೆ ಆತ್ಮಿಕ ವಿಷಯ ಅಂತ ಹೇಳ್ಬೇಕಾದ್ರೆ ಅದು ಲೋಕದಲ್ಲಿ ನಡೆಯುವಂಥ ವಿಷಯಗಳು ಕೂಡ. ಓಕೆ, ಆಯಿತಾ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸತ್ಯವೇದ ನಾವು ಚೆನ್ನಾಗಿ ಓದಬೇಕು, ಆಯಿತಾ. ಈಗ ನೀನು ಹೇಳ್ದಂಗೆ ಬೈಬಲ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅಥವಾ ಈಸಿಯಾಗಿ ಎಲ್ಲ ಪುಸ್ತಕಗಳನ್ನ, ಈಗ 66 ಪುಸ್ತಕ ನೆನ್ಪಿಟ್ಕೊಳ್ಬೇಕಂದ್ರೆ, ಅದನ್ನು ಕೆಲವೊಂದು ಸ್ಕಾಲರ್ಸ್, ಧರ್ಮಶಾಸ್ತ್ರಜ್ಞರು, ಧರ್ಮಶಾಸ್ತ್ರ ಪಂಡಿತರು ಏನು ಮಾಡಿದ್ದಾರೆ, ಅದನ್ನು ಕೆಲವೊಂದು ಭಾಗಗಳಾಗಿ ಮಾಡಿದ್ದಾರೆ. ಓಕೆ. ಸೊ ಹೊಸ ಒಡಂಬಡಿಕೆ ಕೆಲವೊಂದು ಭಾಗಗಳು, ಹಳೆ ಒಡಂಬಡಿಕೆ ಕೆಲವೊಂದು ಭಾಗಗಳು, ಕೆಲವೊಂದು ಪುಸ್ತಕಗಳನ್ನು ಗುಂಪು ಸೇರಿಸಿ ಈ ಪುಸ್ತಕಗಳು ಇದು ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ತಿಳ್ಕೊಳ್ಬೇಕಂದ್ರೆ, ಮೊದಲನೇ ಭಾಗ ಬಂದ್ಬಿಟ್ಟು ನಾವು ಅದನ್ನು ಪೆಂಟಟುಕ್ ಅಂತ ಕರಿತೀವಿ. ಪೆಂಟಟುಕ್ ಕನ್ನಡದಲ್ಲಿ ಪಂಚಗ್ರಂಥಗಳು ಅಂತ. ಪೆಂಟಟುಕ್ ಅನ್ನೋದು ಯಾವ ಭಾಷೆ? ಪೆಂಟಟುಕ್ ಅನ್ನೋದು ಇಂಗ್ಲಿಷ್. ಓಕೆ, ಇಂಗ್ಲಿಷ್, ಆಯ್ತಾ. ಪಂಚಭಾಷೆ. ಯಾಕೆ ಹೇಳಿದೆ ಅಂದ್ರೆ ತುಂಬಾ ಬೈಬಲ್ ಟರ್ಮ್ಸ್ ಎಲ್ಲ ಹೀಬ್ರೂ, ಲ್ಯಾಟಿನ್ ಇಂದ ತಗೊಳ್ತಾರಲ್ಲ, ಅದಕ್ಕೆ. ಹೌದು. ಸೊ ಈ ಪಂಚಗ್ರಂಥಗಳು ಯಾವುದು ಅಂತ ಹೇಳಿದ್ರೆ, ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ ಮತ್ತೆ ಧರ್ಮೋಪದೇಶ ಕಾಂಡ. ಸೊ 5 ಪುಸ್ತಕಗಳು. ಮ್ಯಾಕ್ಸ್ ಅಲ್ಲಿ ಪೆಂಟ ಅಂದ್ರೆ ಕೂಡ 5. ಹೌದು, 5 ಆಂಗಲ್ಸ್. ಸೊ ಅದೇ ತರನೇ ಪೆಂಟಟುಕ್ ಅಲ್ವಾ, ಪಂಚಗ್ರಂಥಗಳು. ಮೊದಲನೇ ಭಾಗ ಹಳೆ ಒಡಂಬಡಿಕೆಯಲ್ಲಿ ಪಂಚಗ್ರಂಥಗಳು ಅಂತ ಹೇಳ್ತೀವಿ. ಎರಡನೇ ಭಾಗ ಬಂದ್ಬಿಟ್ಟು ಇತಿಹಾಸ, ಹಿಸ್ಟ್ರಿ. ಅದರಲ್ಲಿ ನಮಗೆ ಯೆಹೋಶುವ, ನ್ಯಾಯಸ್ಥಾಪಕರು, ರೂತಳು, 1 ಸಮುವೇಲ, 2 ಸಮುವೇಲ, ಇದೆಲ್ಲ ಬಂದ್ಬಿಟ್ಟು ಹಿಸ್ಟ್ರಿ, ಚರಿತ್ರೆ, ಇತಿಹಾಸ ಅಂತ ಹೇಳ್ತೀವಿ ನಾವು. ಯಾರ ಚರಿತ್ರೆ? ಒಳ್ಳೆ ಕ್ವಶನ್. ಇಸ್ರಾಯೇಲ್ ಜನರ ಚರಿತ್ರೆ. ಓಕೆ, ಓನ್ಲಿ ಇಸ್ರಾಯೇಲ್ ಜನರ ಚರಿತ್ರೆ, ಮತ್ತು ಆ ಕಡೆ ಈ ಕಡೆ ಅವರ ಸುತ್ತಮುತ್ತಲಿದ್ದಂಥ ಜನರ ಕೆಲವೊಂದು ಇನ್ಫಾರ್ಮೇಶನ್ ಕೂಡ ಅದರಲ್ಲಿದೆ. ಓಕೆ, ಆಯ್ತಾ. ಮೂರನೇದು ನಾವು ಪೊಯೆಟಿಕ್ ಆ್ಯಂಡ್ ವಿಸ್ಡಮ್ ಲಿಟ್ರೇಚರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಓಕೆ, ಅಂದರೆ ಗೀತೆಗಳು, ಕೀರ್ತನೆಗಳು ಮತ್ತು ಜ್ಞಾನ ವಿಷಯವಾದ ಸಂಗತಿಗಳು. ಇವಾಗ ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ, ಇದೆಲ್ಲ ಬಂದ್ಬಿಟ್ಟು ಹಾಡಿನ ರೀತಿ ಇರುತ್ತೆ. ಅದರಲ್ಲಿ ಜ್ಞಾನೋಕ್ತಿಗಳು ಬಂದ್ಬಿಟ್ಟು ಜ್ಞಾನ ಬಗ್ಗೆ ತಿಳಿಸುವಂಥ ಕೆಲವೊಂದು ವಿಷಯಗಳು. ಓಕೆ, ಇಲ್ಲೊಂದು ಚಿಕ್ಕ ಕನ್ಫ್ಯೂಷನು. ಮತ್ತೆ ಪೆಂಟಟುಕ್ಕು, ಇತಿಹಾಸ, ಚರಿತ್ರೆ ಎಲ್ಲ ಜ್ಞಾನ ತಿಳಿಸ್ಕೊಡಲ್ವಾ? ಅದು ಜ್ಞಾನ ತಿಳಿಸ್ಕೊಡತ್ತೆ. ಓಕೆ, ಆದರೆ ಏನಕ್ಕೆ ಇದು ಮಾತ್ರ ಕ್ಯಾಟಗರೈಸ್ ಮಾಡಿದ್ದಾರೆ? ಓಕೆ, ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಇವಾಗ ನೀವು ಕೀರ್ತನೆಗಳನ್ನು ಓದಿದ್ರೆ, ಇವಾಗ ನಮ್ಗೆಲ್ಲರಿಗೂ ಸ್ಟೋರೀಸ್ ಗೊತ್ತು ಅಲ್ವಾ, ನಮ್ಗೆಲ್ಲರಿಗೂ ಸ್ಟೋರೀಸ್ ಗೊತ್ತು. ಆದರೆ ಕೆಲವೊಂದು ಸ್ಟೋರೀಸ್ನ ಹಾಡಿನ ರೂಪದಲ್ಲಿ ಹಾಡಿದ್ರೆ ಚೆನ್ನಾಗಿ ನೆನ್ಪಿಟ್ಕೊಂತಾರೆ. ಹೌದು, ನೆನ್ಪಿಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ. ಮೋಶೆ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಕರ್ಕೊಂಬಂದು ಕೆಂಪು ಸಮುದ್ರ ಮುಂದೆ ನಿಂತ್ಕೊಂಡ್ರು. ಈಗ ಹಿಂದ್ಗಡೆ ಫರೋಹನನ ಸೈನ್ಯ ಇದೆ, ಮುಂದೆ ಕೆಂಪು ಸಮುದ್ರ ಇದೆ. ಈಗ ಸಿಕ್ಕಾಕೊಂಡ್ರು. ಆದರೆ ಮೋಶೆ ಹೇಳ್ತಾನೆ, ನೀವು ಸುಮ್ಮನೆ ನಿಂತ್ಕೊಂಡು ದೇವರು ಮಾಡುವಂಥ ಕಾರ್ಯವನ್ನು ನೋಡ್ರಿ. ಸೊ ಅವರು ದೇವರು ಮಾಡುವಂಥ ಕಾರ್ಯ ನೋಡಿದ್ರು. ಕೆಂಪು ಸಮುದ್ರ ಭಾಗ ಆಯಿತು. ಜನರು ಒಣನೆಲದಲ್ಲಿ ನಡ್ಕೊಂಡು ಹೋದ್ರು. ಅದಾದ್ಮೇಲೆ ಏನಾಯ್ತು? ಆಚೆ ದಡಕ್ಕೆ ಹೋದ್ಮೇಲೆ ಮಿರಿಯಾಮಳು ಒಂದು ಹಾಡು ಹೇಳ್ತಾ ಇದ್ದಾಳೆ, ಜಲ್ರಿ ಬಾರಿಸ್ಕೊಂಡು. ಆ ಪಿಕ್ಚರ್ ನೋಡಿದ್ದೀರಲ್ಲ. ಸೊ ಜಲ್ರಿ ಬಾರಿಸ್ಕೊಂಡ್ರೆ ಮಿರಿಯಾಮಳು ಒಂದು ಹಾಡು ಹೇಳ್ತಾ ಇದ್ದಾಳೆ, ದೇವರು ಹೇಗೆ ಅವ್ರನ್ನ ನಡೆಸಿದ್ರು ಅಂತ.
ಅದನ್ನ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಸಿಗ್ತಾ ಇರಲಿಲ್ಲ. ಸೊ ಅದು ಹಾಡು ಹೇಳಿದ್ದಕ್ಕೇನೆ ಅದಕ್ಕೊಂದು ಓಕೆ, ಇದೊಂದು ಕೀರ್ತನೆ, ಇದೊಂದು ಹಾಡು, ಆಯ್ತಾ, ಇದೊಂದು ಸ್ತುತಿ ಪದ ಅಂತ ಹೇಳ್ತೀವಿ. ಅದಕ್ಕೆ ಚರ್ಚಸ್ ಅಲ್ಲಿ ಕೂಡ ನಾವು ವರ್ಷಿಪ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಹಾಡು ಹೇಳ್ತೀವಿ. ಅದು ಹಾಡು ನಮ್ಮ ಮನಸ್ಸಿಗೆ ಹತ್ತಿರವಾಗುತ್ತೆ. ಇಟ್ಸ್ ಈಸಿ ಟು ಎಕ್ಸ್ಪ್ರೆಸ್ ಆ ಫೀಲಿಂಗ್ಸ್ ಥ್ರೂ ಸಾಂಗ್ಸ್. ನಮ್ಮ ಭಾವನೆಗಳನ್ನ ಹಾಡಿನ ಮೂಲಕವಾಗಿ ಎಕ್ಸ್ಪ್ರೆಸ್ ಮಾಡೋದಿದೆ. ಅದಕ್ಕೇನೆ ದೇವರ ಮಹತ್ವಗಳನ್ನ ಕೀರ್ತನೆಗಳಲ್ಲಿ ಬರೆದಿದ್ದಾರೆ. ಜ್ಞಾನೋಕ್ತಿಗಳು ಕೂಡ ಅದನ್ನ ಏನಕ್ಕೆ ಆ ರೀತಿಯಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಈಸಿಯಾಗಿ ಜನರಿಗೆ ಆಕ್ಸೆಸ್ ಆಗ್ಲಿ. ಈ ಕನ್ನಡದಲ್ಲಿ ನಮಗೆ ಗಾದೆಗಳು ಗೊತ್ತು. ಯಾಕೆ ಗಾದೆಗಳನ್ನ ಈಸಿಯಾಗಿ ನೆನ್ಪಿಟ್ಕೊಳ್ತೀವಿ ಅಂದ್ರೆ ಅದು ಒಂದು ರೈಮಿಂಗ್ ಅಲ್ಲಿ ಇದೆ, ಹಾಡಿನ ರೂಪದಲ್ಲಿ ಇರುತ್ತೆ. ಆ ಸಿಚುವೇಶನ್ ಬಂದಾಗ ನಾವು ಅರ್ಥ ಮಾಡ್ಕೊತೀವಿ, ಓಕೆ ಈ ಗಾದೆ ಇಲ್ಲಿಗೆ ಸೂಟ್ ಆಗುತ್ತೆ. ಸೊ ಆ ಥರ ಜ್ಞಾನೋಕ್ತಿಗಳು ಬರೆಯಲ್ಪಟ್ಟಿರೋದು. ಆಮೇಲೆ ಕೊನೆಯದಾಗಿ ಪೊಯಿಟಿಕ್ ಅಂಡ್ ವಿಸ್ಡಮ್ ಲಿಟ್ರೇಚರ್ ಆದಮೇಲೆ ಕೊನೆಯದಾಗಿ ಪ್ರಾಫಿಟ್ಸ್ ಬರ್ತಾರೆ, ಪ್ರವಾದಿಗಳು ಬರ್ತಾರೆ. ಆ ಪ್ರವಾದಿಗಳಲ್ಲಿ 2 ಭಾಗ, ಒಂದು ಮೇಜರ್ ಪ್ರಾಫಿಟ್ಸ್, ಮೈನರ್ ಪ್ರಾಫಿಟ್ಸ್, ಹಿರಿಯ ಪ್ರವಾದಿಗಳು ಮತ್ತು ಕಿರಿಯ ಪ್ರವಾದಿಗಳು. ಆಯ್ತಾ, ಹಿರಿಯ ಪ್ರವಾದಿಗಳು ಯಾರ್ಯಾರು ಅಂತ ಹೇಳಿದ್ರೆ ಏಷಾಯ, ಎರೆಮಿಯಾ, ಎಹೆಜ್ಕೇಲ ಮತ್ತು ದಾನಿಯೇಲ. ಈಗ ನೀನು ನನ್ನ ಪ್ರಶ್ನೆ ಕೇಳ್ಬೋದು, ಯಾಕೆ ಆ ಥರ ಮಾಡಿರ್ಬೋದು, ಯಾಕೆ ಅವ್ರನ್ನ ಹಿರಿಯ ಪ್ರವಾದಿಗಳು ಅಂತ ಹೇಳ್ತಾರೆ, ಹೇಳಿ ನೋಡೋಣ. ಮೇ ಬಿ ಅವ್ರು ಬರೆದಿರೋದು ಮೇ ಬಿ ಅವ್ರು ತುಂಬ ಬರ್ತಿದ್ದಾರಾ? ಯಾಕಂದ್ರೆ ಯಾಕೆ ಅದು ಈ ಥರ ಹೇಳ್ತಿದ್ದೀನಿ ಅಂದರೆ ಜೆರೆಮಯ, ಏಸಾಯಲ ಅಥವಾ ದೊಡ್ಡ ಪುಸ್ತಕ, ಬೇರೆ ಚಿಕ್ಕ ಪ್ರವಾದಿಗಳ ಪುಸ್ತಕ ಎಲ್ಲ ಚಿಕ್ಕದಾಗಿದೆ. ಕರೆಕ್ಟ್, ದಟ್ ಈಸ್ ಒನ್ ಪಾಯಿಂಟ್. ಅದು ದೊಡ್ಡ ಪುಸ್ತಕಗಳಾಗಿರೋದಕ್ಕೆ ಅದಕ್ಕೆ ಹಿರಿಯ ಪ್ರವಾದಿಗಳು. ಮತ್ತು ಇನ್ನೊಂದೇನೆಂದರೆ ಅವರು ಬರೆದಿರುವಂಥ ಸ್ಥಿತಿ, ಅವರು ಬರೆದಿರುವಂಥ ಸಿಚುವೇಶನ್, ಅವರು ಬರೆದಿರುವಂಥ ಕಂಟೆಂಟ್ ಅದು ಆ ರೀತಿಯಾಗಿದೆ. ಕಂಟೆಂಟ್ ಅಂತ ಹೇಳ್ಬೇಕಂದ್ರೆ ಈಗ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದೊಂದು ಹೇಳ್ತೀನಿ ಕೇಳ್ರಿ. ಏಷಾಯ ಪ್ರವಾದಿ ಅಂತ ನಮಗೆ ಗೊತ್ತು. ಯು ನೋ ವಾಟ್ ಐಸಾಯ ವಾಸ್ ಡೂಯಿಂಗ್ ಬಿಫೋರ್ ಬಿಕಮಿಂಗ್ ಎ ಪ್ರಾಫೆಟ್? ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ನೀವು ಹೊಸ ವಿಷಯ ಅಂದರೆ ನೀವು ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿರಿ, ಇದು ಹೊಸ ವಿಷಯ ಅಂತೇಳಿ. ಓಕೆ, ಐಸಾಯ ವಾಸ್ ಅಂಬಾಸಿಡರ್. ಹೌದು. ಓಕೆ, ನ್ಯೂಸ್ ನೆವರ್ ಹರ್ಡ್ ದಿಸ್ ಬಿಫೋರ್. ಓಕೆ, ಸೊ ಆ ಥರ ಇವಾಗ ಇನ್ನೊಂದು, ದಿಸ್ ಇಸ್ ಒನ್ ಥಿಂಗ್ ಆಸ್ ಯು ಟೋಲ್ಡ್, ನೀನು ಹೇಳ್ದಂಗೆ ಅದು ದೊಡ್ಡ ಪುಸ್ತಕಗಳು. ಆಯ್ತಾ, 2ನೇ ವಿಷಯ ಏನಂದ್ರೆ ಅದರಲ್ಲಿ ಮೆಸ್ಸಾಯನ ಬಗ್ಗೆ ಯೇಸು ಸ್ವಾಮಿ ಬಗ್ಗೆ ಅನೇಕ ವಿಷಯಗಳು ಬರೆದಿದ್ದಾರೆ. ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ರೀಸನ್ಸ್ ಟು ಮೇಕ್ ಇಟ್. ಅದನ್ನ ಅದು ಒಂದು ಕಾರಣ. ಯೇಸು ಸ್ವಾಮಿ ಬಗ್ಗೆ ಅಂದ್ರೆ ಪ್ರವಾದನೆ ಬರೆದಿರೋ ಅದು ಒಂದು ಕಾರಣ, ಅದನ್ನ ಹಿರಿಯ ಪ್ರವಾದಿಗಳು ಅಂತ ಕರೆಯೋಕೆ. ಸೊ ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿ 4 ಭಾಗಗಳು ಮಾಡಿದ್ರೆ ನಮ್ಗೆಲ್ಲ ಪುಸ್ತಕಗಳು ನೆನ್ಪಿಟ್ಕೊಂಡ್ಬಿಡ್ಬೋದು. ಪಂಚಗ್ರಂಥಗಳು, ಇತಿಹಾಸ, ಜ್ಞಾನ ಮತ್ತು ಕೀರ್ತನೆಗಳು, ಕೊನೆಯದಾಗಿ ಪ್ರವಾದನೆಯಲ್ಲಿ 2 ಹಿರಿಯ ಪ್ರವಾದಿ, ಕಿರಿಯ ಪ್ರವಾದಿ. ಸರಿ, ಇವಾಗ ಇದು ಹಳೆ ಒಡಂಬಡಿಕೆ ಭಾಗ ಆಯ್ತು. ಹೊಸ ಒಡಂಬಡಿಕೆಗೆ ಬರೋಣ. ಮತ್ತೆ ಇವಾಗ ಈ ಥರ ಕ್ಯಾಟಗರೈಸ್ ಮಾಡಿದ್ದು ತುಂಬ ಹೆಲ್ಪ್ಫುಲ್ ಆಯಿತು. ಯಾಕಂದರೆ ಇಮಿಡಿಯೇಟ್ಲಿ ಆ ಬುಕ್ ಹೆಸರು ಹೇಳಿದ್ರೆ ಅದು ಯಾವ ಕ್ಯಾಟಗರಿಗೆ ಹೋಗುತ್ತೆ ಮತ್ತು ಆ ಒಳಗಡೆ ಏನು ಕಂಟೆಂಟ್ ಇದೆ ಅನ್ನೋದು ಒಂದು ಬ್ರೀಫ್ ಬರ್ತಿದೆ. ಫಾರ್ ಎಕ್ಸಾಂಪಲ್ ಸಮುವೇಲ ಇಲ್ಲ 1 ಅರಸರು 2 ಅರಸರು ಚಕ್ಕಂತ ಹೇಳಿದ್ರೆ ಅದು ಇತಿಹಾಸ ಅನ್ನೋದು ಬರುತ್ತೆ. ಫಾರ್ ಎಕ್ಸಾಂಪಲ್ ಕೀರ್ತನೆಗಳನ್ನ ಬಂದರೆ ಅದರಲ್ಲಿ ಇತಿಹಾಸ ಇರಲ್ಲ, ಅದ್ರಲ್ಲಿ ಜಾಸ್ತಿ ಇರೋದು ಕಾವ್ಯ ಕವನ ಅಷ್ಟೇ, ಹಂಗೆ ಬರ್ತಿದೆ. ನನಗಿಂತ ನೀನೇ ಚೆನ್ನಾಗಿ ಹೇಳಿದೆ ಕಣೋ. ಸರಿ, ಇವಾಗ ಹೊಸ ಒಡಂಬಡಿಕೆಗೆ ಬರೋಣ. ಹೊಸ ಒಡಂಬಡಿಕೆಯಲ್ಲಿ ಕೂಡ 4 ಭಾಗಗಳು, ನೆನಪಿಟ್ಕೊಳ್ರಿ. ಓಕೆ, ಆಯ್ತಾ. ಹೊಸ ಒಡಂಬಡಿಕೆಯಲ್ಲಿ 4 ಭಾಗ. ಮೊದಲನೇದು ನಾವು ಸಮಕಾಲೀನ ಸುವಾರ್ತೆಗಳು ಅಂತ ಕರಿತೀವಿ. ಕಾಂಟೆಂಪ್ರರಿ. ಇಂಗ್ಲಿಷಲ್ಲಿ ಅದನ್ನ ಸಿನಾಪ್ಟಿಕ್ ಗಾಸ್ಪಲ್ಸ್ ಅಂತ ಕರಿತೀವಿ. ಅಂದ್ರೆ ಅದು ಸಿನಾಪ್ಟಿಕ್ ಅಂತ ಹೇಳ್ಬೇಕಾದ್ರೆ ಎಲ್ಲ ಒಂದೇ ತರ ಕಾಣಿಸುತ್ತೆ, ಎಲ್ಲ ಒಂದೇ ಸ್ಟೋರಿ, ಎಲ್ಲರೂ ಯೇಸು ಸ್ವಾಮಿ ಸ್ಟೋರಿನೇ ಹೇಳ್ತಾ ಇದ್ದಾರೆ, ಬಟ್ ಬೇರೆ ಬೇರೆ ತರ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅದನ್ನ ಗಾಸ್ಪಲ್ಸ್ ಅಂತ ಕರಿತೀವಿ. ಯಾವ್ದಾದ್ರು ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನ. ಮತ್ತೆ ನಾನು ಎಲ್ಲೋ ಕೇಳಿಸ್ಕೊಂಡಿದ್ದೀನಿ, ಲೈಕ್ ಒಂದೇ ಆಬ್ಜೆಕ್ಟು ಲೈಕ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಂತ. ನಾನು ಈ ಕಡೆಯಿಂದ ಇಲ್ಲಿ ನೋಡ್ತಿದ್ದೀನಿ, ನೀವು ಆ ಕಡೆಯಿಂದ ಬೇರೆ ಪರ್ಸ್ಪೆಕ್ಟಿವ್ ನೋಡ್ತಿದ್ದೀರಾ, ಆದರೆ ಒಂದೇ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಕರೆಕ್ಟ್, ಒಂದೇ ವಿಷಯದ ಬಗ್ಗೆ 4 ರೀತಿಯಾದ ವಿವರಣೆಗಳು ಅಥವಾ ವಿಶ್ಲೇಷಣೆಗಳು ಅಂತ ನಾವು ಹೇಳ್ಬೋದು. ಮತ್ತೆ ನಾನು ಇದು ಕೂಡ ಕೇಳಿಸ್ಕೊಂಡಿದ್ದೀನಿ, ಈ 4 ಸುವಾರ್ತೆಗಳಿದೆಯಲ್ಲ, ಇದು 4 ಸುವಾರ್ತೆನೂ ಒಂದೊಂದು ಸುವಾರ್ತೆನೂ ಪರ್ಟಿಕ್ಯುಲರ್ ಆಡಿಯನ್ಸ್ ಇದ್ದಾರಲ್ಲ, ಅದು ಹೇಳ್ತೀರಾ?
ಯಾರ್ಯಾರಿಗೆ ಈಗ ಮತ್ತಾಯನ ಬರೆದ ಸುವಾರ್ತೆ, ಮತ್ತಾಯನ ಯಾರಿಗೆ ಬರೆದ ಅಂತ ಹೇಳಿದ್ರೆ ಯಹೂದ್ಯರಿಗೆ. ಹಿ ರೋಟ್ ಫಾರ್ ದ ಜ್ಯೂಸ್. ಯಾಕಂದ್ರೆ ಅಲ್ಲಿ ನೀವು ಏನಕ್ಕೆ ಅದನ್ನ ಹೇಳ್ತೀವಿ ಅಂದ್ರೆ ಅಲ್ಲಿ ಜೀನಿಯಾಲಜಿ ಆಫ್ ಜೀಸಸ್ ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತನ ವಂಶಾವಳಿ ಕೊಟ್ಟಿದ್ದಾನೆ. ಸೊ ವಂಶಾವಳಿ ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಯೇಸು ಸ್ವಾಮಿನೇ ಮೆಸ್ಸಾಯ ಅಂತ ತೋರಿಸ್ಲಿಕ್ಕೋಸ್ಕರ ವಂಶಾವಳಿ ಕೊಟ್ಟಿದ್ದಾನೆ. ಆಯ್ತಾ. ಮಾರ್ಕನ್ನು ಬರೆದಿರೋದು ಬಂದ್ಬಿಟ್ಟು ಅನ್ಯ ಜನರಿಗೆ ಮಾರ್ಕನ ಸುವಾರ್ತೆ ನೀವು ಗಮನಿಸಿದ್ರೆ ಹೆಚ್ಚು ಯೇಸು ಸ್ವಾಮಿ ಶ್ರಮ ಮರಣಗಳ ಕುರಿತು ನಾವು ನೋಡ್ತೀವಿ. ಸೊ ಯೇಸು ಸ್ವಾಮಿ ನಮಗೋಸ್ಕರ ಶಿಲ್ಬೆ ಮೇಲೆ ಸತ್ರು ಅಂತ ಅನ್ಯ ಜನರಿಗೆ ಹೇಳಬೇಕಾಗಿತ್ತು ಅವನು. ಸೊ ಅದಕ್ಕೋಸ್ಕರ ಬರೆದಿದ್ದಾನೆ. ಮೂರನೇದು ಲೂಕನು ಬರೆದ ಸುವಾರ್ತೆ. ಲೂಕನ ಸುವಾರ್ತೆ ಬಂದ್ಬಿಟ್ಟು ಅದು ಇಟ್ ಇಸ್ ಎನ್ ಅಕೌಂಟ್, ಅದು ಡೀಟೇಲ್ಡ್ ಅಕೌಂಟ್. ಬರೆದಿರೋದು ಏನಕ್ಕೆ ಅಂದ್ರೆ ಇದನ್ನ ಓದುವಂತವ್ರಿಗೆ ಆ ಡೀಟೇಲ್ ಅಕೌಂಟ್ ಸಿಗಬೇಕು ಅಂತ ಲೂಕ್ ಬರೆದಿರೋದು. ಬಟ್ ಹೂ ಇಸ್ ಅ ಪರ್ಟಿಕ್ಯುಲರ್ ಆಡಿಯನ್ಸ್ ಅಂದ್ರೆ ಇವಾಗ ಮ್ಯಾಥ್ಯೂ ಅನ್ನೋದು ಜ್ಯೂಸ್ಗಾಯ್ತು, ಯಹೂದ್ಯರಿಗಾಯ್ತು. ಮಾರ್ಕ್ ಅನ್ನೋದು ಜೆಂಟೈಲ್ಸ್ಗಾಯ್ತು, ಅನ್ಯರ್ಗಾಯ್ತು. ವಾಟ್ ಅಬೌಟ್ ಲೂಕ್ ನಾವು ಎಜುಕೇಟೆಡ್ಸ್ಗಾಗಿರ್ಬೋದು. ಓಕೆ, ಎಜುಕೇಟೆಡ್ಸ್ಗಾಗಿರ್ಬೋದು. ಇಟ್ಸ್ ಅನ್ ಅಕೌಂಟ್, ಹಿಸ್ಟ್ರಿ ತರ ಅವನು ಬರೆದಿರೋದು. ನೆಕ್ಸ್ಟ್ ಜಾನ್ ಬರೆದಿರೋದು ಅಂದ್ಬಿಟ್ಟು ಸ್ಪೆಸಿಫಿಕಲಿ ಫಾರ್ ದ ಗ್ರೀಕ್. ಯಾಕಂದ್ರೆ ನೀವು ಯೋಹಾನನ ಸುವಾರ್ತೆ ಗಮನಿಸಿದ್ರೆ ಅವನು ಶುರು ಮಾಡೋದೇ ಒಂಥರ ಡಿಫ್ರೆಂಟ್ ಆಗಿದೆ. ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆಮೇಲೆ ಅದನ್ನ ಹಂಗೆ ಸ್ವಾಮಿಗೆ ಹೇಳಿ, ಸೊ ಹಿ ವಾಂಟ್ಸ್ ಟು ಟೆಲ್ ಇಟ್ ಇನ್ ಎ ಗ್ರೀಕ್ ವೇ. ಗ್ರೀಕರಿಗೆ ಹೇಳೋ ತರ ಹೇಳ್ಬೇಕು. ಯಾಕಂದ್ರೆ ಗ್ರೀಕರೆಲ್ಲ ತುಂಬಾ ಮೇಧಾವಿಗಳು, ತುಂಬಾ ಜ್ಞಾನಿಗಳು. ಅವರಿಗೆ ಯೇಸು ಸ್ವಾಮಿನ ಆ ರೀತಿಯಾಗಿ ಅವನು ಪ್ರೆಸೆಂಟ್ ಮಾಡ್ದ. ಸೊ ಹೀಗೆ 4 ಸುವಾರ್ತೆಗಳು 4 ರೀತಿಯಾಗಿ ಯೇಸು ಸ್ವಾಮಿ. ಮ್ಯಾಥ್ಯೂ ಬಂದ್ಬಿಟ್ಟು ಜ್ಯೂಸ್ಗೆ, ಯಹೂದ್ಯರಿಗೆ. ಮಾರ್ಕ್ ಬಂದು ಅನ್ಯರಿಗೆ. ಲೂಕ್ ಬಂದ್ಬಿಟ್ಟು ಎಜುಕೇಟೆಡ್ ಪೀಪಲ್ಗೆ. ಅದಿನ್ನೂ ಸ್ವಲ್ಪ ಕ್ಲಾರಿಟಿ ಬೇಕು. ಮತ್ತೆ ಜಾನ್ ಬಂದ್ಬಿಟ್ಟು ಗ್ರೀಕ್ಸ್ಗೆ. ಓಕೆ ಸರಿ. ಇವಾಗ ಗಾಸ್ಪಲ್ಸ್ ಆಯ್ತು. ಎರಡನೇದು ನಮ್ಗೆ ಇದರಲ್ಲೂ ಕೂಡ ಹಿಸ್ಟ್ರಿ ಇದೆ. ಹೊಸ ಒಡಂಬಡಿಕೆಯಲ್ಲಿ ಹಿಸ್ಟ್ರಿ ಇಲ್ಲ, ಅದು ಆಕ್ಟ್ಸ್, ಅಪೊಸ್ತಲರ ಕೃತ್ಯಗಳು ಅಂತ ನಾವು ನೋಡ್ತೀವಿ. ಅಂದ್ರೆ ಯೇಸು ಸ್ವಾಮಿ ಸತ್ತು 3ನೇ ದಿನ ಎದ್ದು ತನ್ನ ಶಿಷ್ಯರ ಜೊತೆಲಿದ್ದು ಅವರಿಗೆ ಗ್ರೇಟ್ ಕಮಿಷನ್ ಕೊಟ್ಟು, ಅಂದರೆ ನೀವು ಸುವಾರ್ತೆ ಸಾರ್ರಿ ಅಂತ ಹೇಳಿ ಪರಲೋಕಕ್ಕೆ ಹೋಗ್ತಾನೆ. ಪರಲೋಕಕ್ಕೆ ಹೋಗಿ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಪರಲೋಕಕ್ಕೆ ಹೋಗ್ತಾರೆ. ಸೊ ಅದಾದ್ಮೇಲೆ ಏನಾಯ್ತು ಅನ್ನೋ ಇತಿಹಾಸನೇ ನಮಗೆ ಅಪೊಸ್ತಲರ ಕೃತ್ಯಗಳು ತಿಳಿಸ್ಕೊಡುತ್ತೆ. ಓಕೆ. ಸೊ ಅಂದರೆ ಯೇಸು ಸ್ವಾಮಿ ಅಲ್ಲಿಂದ ಹೋದ್ಮೇಲೆ ಶಿಷ್ಯರು ಏನು ಮಾಡಿದ್ರು? ಇವಾಗ ಗುರು ಇಲ್ಲ, ಆಯ್ತಾ, ಯೇಸು ಸ್ವಾಮಿ ಇಲ್ಲ. ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋದ್ಮೇಲೆ ಶಿಷ್ಯರ ಜೀವನದಲ್ಲಿ ಏನೇನಾಯ್ತು, ಅವ್ರು ಯಾವ್ಯಾವ ಕಾರ್ಯಗಳನ್ನು ಮಾಡಿದ್ರು ಅನ್ನೋದು ಅಪೊಸ್ತಲರ ಕೃತ್ಯಗಳು ತಿಳಿಸ್ಕೊಡುತ್ತೆ. ಮೂರನೇದು ಪತ್ರಿಕೆಗಳು ಅಂತ ನಾವು ನೋಡ್ತೀವಿ, ಲೆಟರ್ಸ್. ರೋಮನ್ಸ್ ಇಂದ ಹಿಡಿದು 3rd ಜಾನ್ ಗಂಟ, ಯೋಹಾನ 3ನೇ ಪುಸ್ತಕ, 3ನೇ ಯೋಹಾನ ಗಂಟ, ಪ್ರಕಟಣೆಗಿಂತ ಮುಂಚೆ ಎಲ್ಲ ಲೆಟರ್ಸ್. ಅದರಲ್ಲಿ 2 ತರದ ಲೆಟರ್ಸ್ ಇದೆ. ಪೌಲನು ಪತ್ರಿಕೆಗಳನ್ನ ಬರೆದಿದ್ದಾನೆ. ಅದಕ್ಕೆ ಈ ಪತ್ರಿಕೆಗಳು ಅಂತ ಹೇಳ್ಬೇಕಾದ್ರೆ ನಾವು ಪೌಲನ ಪತ್ರಿಕೆಗಳು ಮತ್ತೆ ಸಾಮಾನ್ಯ ಪತ್ರಿಕೆಗಳು ಅಂತ ಹೇಳ್ತೀವಿ. ಸೊ ಎಲ್ಲಿ ಡಿವಿಷನ್ ನೀವು ನೋಡಿದ್ರು ಕೂಡ ಪೌಲನ ಪತ್ರಿಕೆಗಳು ಮತ್ತೆ ಸಾಮಾನ್ಯ ಪತ್ರಿಕೆಗಳು. ಸಾಮಾನ್ಯ ಪತ್ರಿಕೆಗಳಲ್ಲಿ ಪೇತ್ರ ಬರೆದಿರೋದಿದೆ, ಯೋಹಾನ ಬರೆದಿರೋದಿದೆ. ಸೊ ಹೀಗಾಗಿ ನಾವು ಪತ್ರಿಕೆಗಳು ಅಂತ ಹೇಳ್ತೀವಿ. ಕೊನೆಯ ಭಾಗ ಪ್ರಕಟಣೆ, ಅದನ್ನ ನಾವು ಪ್ರಾಫೆಸಿ ಅಂತ ಹೇಳ್ತೀವಿ, ಪ್ರವಾದನೆ ಅಂತ ಹೇಳ್ತೀವಿ. ಪ್ರಕಟಣೆ ಮುಂದಿನ ಒಂದು ಜೀವನದಲ್ಲಿ ಏನಾಗುತ್ತೆ, ಯೇಸು ಸ್ವಾಮಿ ಈ ಲೋಕವನ್ನ ಬಿಟ್ಟು ಹೋಗಿದ್ದಾನೆ, ತಿರ್ಗಾ ಬರ್ತಾನೆ, ಬಂದ ಮೇಲೆ ಸಭೆಗೆ ಏನ್ ನಡೆಯುತ್ತೆ, ಏನಾಗುತ್ತೆ ಅನ್ನೋದು ಪ್ರಕಟಣೆ ತಿಳಿಸ್ಕೊಡುತ್ತೆ. ಸೊ ಇದು ನಮಗೆ ಇರುವಂತ ಡಿವಿಷನ್ಸ್. ಹಳೆ ಒಡಂಬಡಿಕೆಯಲ್ಲಿ 5, ಹೊಸ ಒಡಂಬಡಿಕೆಯಲ್ಲಿ 5, ನೆನಪಿಟ್ಕೊಳ್ಳಿಕ್ಕೋಸ್ಕರ. ಓಕೆ. ಸೊ ರೀಕ್ಯಾಪ್ ಮಾಡ್ಬೇಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಪಂಚಗ್ರಂಥಗಳು ಪೆಂಟಟುಕ್, ಹೌದು, ಅದರಲ್ಲಿ 5 ಪುಸ್ತಕ ಇದೆ, ಸ್ಟಾರ್ಟಿಂಗ್ 5. ಹೌದು. ಅದಾದ್ಮೇಲೆ ಇತಿಹಾಸ, ರಾಜರ ಚರಿತ್ರೆ, ನೀವ್ ಹೇಳ್ದಂಗೆ ಇಸ್ರೇಲರ ಚರಿತ್ರೆ. ಅದಾದ್ಮೇಲೆ ಕಾವ್ಯ, ಕವನ, ಪೊಯೆಟ್ರಿ ಮತ್ತೆ ವಿಸ್ಡಮ್, ಜ್ಞಾನ ಸಂಬಂಧವಾದ ಪುಸ್ತಕಗಳು. ಅದು ಬಂದು ಸ್ಯಾಮ್ಸ್, ಪ್ರಾವರ್ಬ್ಸ್ ಅದು ಬರುತ್ತೆ. ನೆಕ್ಸ್ಟ್ ಬಂದು ಹಿರಿಯ ಪ್ರವಾದಿಗಳು, ಕಿರಿಯ ಪ್ರವಾದಿಗಳು. ಅದರಲ್ಲಿ ಆದ್ಮೇಲೆ ಅಷ್ಟೇ ಅಲ್ಲ. ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆಗಳು, 4 ಗಾಸ್ಪಲ್ಸು ಸುವಾರ್ತೆಗಳು. ಅದು ಮ್ಯಾಥ್ಯೂ ಬಂದು ಜ್ಯೂಸ್ಗೆ, ಮಾರ್ಕ್ ಬಂದು ಜೆಂಟೈಲ್ಸ್ಗೆ, ಲೂಕ್ ಬಂದು ಎಜುಕೇಟೆಡ್ ಪೀಪಲ್ಸ್ಗೆ, ಆ್ಯಂಡ್ ಜಾನ್ ಬಂದು ಗ್ರೀಕ್ಸ್ಗೆ. ಓಕೆನಾ? ಸೊ ಮತ್ತೆ ಹೊಸ ಒಡಂಬಡಿಕೆಯಲ್ಲೂ ಚರಿತ್ರೆ ಇದೆ, ಅದು ಅಪೊಸ್ತಲ ಕೃತ್ಯಗಳು. ಲಾಸ್ಟ್ ಬಂದು ಅದಕ್ಕೆ ಮುಂಚೆ ಬಂದು ಪತ್ರಿಕೆಗಳು, ಆಮೇಲೆ ಪ್ರಕಟಣೆ. ನೈಸ್. ಸೊ ಈಗ ಪ್ರಕಟಣೆ ಅಂತ ನಾವು ಹೇಳಿದ್ರೆ, ಪ್ರಕಟಣೆಯಲ್ಲಿ ಯೇಸು ಸ್ವಾಮಿ ತಿರ್ಗಾ ಬರ್ತಾನೆ. ಬಂದು ಆಕ್ಚುಲಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ, ಇನ್ನೊಂದು ಸಾರಿ ಬಂದಾಗ ಲೋಕವನ್ನು ಬದಲಾಯಿಸ್ತಾನೆ.
ಆಯಿತಾ, ಲೋಕವನ್ನು ಬದಲಾಯಿಸ್ತಾನೆ. ಈಗ ಸೈತಾನನ ಆಳ್ವಿಕೆಯಲ್ಲಿರುವಂಥ ಲೋಕವನ್ನು ದೇವರ ಆಳ್ವಿಕೆ ಮಾಡ್ತಾನೆ. ದೇವರ ಆಳ್ವಿಕೆ ಮಾಡುವಾಗ ಲೋಕದಲ್ಲಿ ಶಾಂತಿ ಸಮಾಧಾನ ನೆಲೆಸಿರುತ್ತೆ. ಪ್ರಕಟಣೆ. ಓಕೆ, ಸೊ ಅದು ನಮಗೆ ತಿಳಿಸ್ಕೊಡುತ್ತೆ. ಓಕೆ, ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅನದರ್ ಡೀಟೇಲ್ಡ್ ಓವರ್ವ್ಯೂ ಆಫ್ ದ ಎಂಟೈರ್ ಬೈಬಲ್. ಸೊ ಇದೆಲ್ಲ ಚೆನ್ನಾಗಿದೆ ಬೈಬಲ್ ಬಗ್ಗೆ ತಿಳ್ಕೊಳ್ಳೋದು. ಆದರೆ ಲೈಕ್ ಇವಾಗ ಡೇ ಟು ಡೇ ಲೈಫಲ್ಲಿ ಈ ಒಂದು ಇದನ್ನ ನಾನು ಹೇಗೆ ಅಪ್ಲೈ ಮಾಡ್ಕೊಳ್ಬೋದು ಅಂದರೆ, ಹೌ ಡು ಐ ಕನೆಕ್ಟ್ ದಿಸ್ ನಾಲೆಡ್ಜ್ ಆ್ಯಂಡ್ ಹೌ ಡು ಐ ಸಿ ದಿಸ್ ನಾಲೆಡ್ಜ್? ಇವಾಗ ನಾನು ಪಡ್ಕೊಂಡಿತ್ತಿರುವಂತಹ ಜ್ಞಾನವನ್ನು ಇವಾಗ ಇರುವಂಥ ಲೋಕದಲ್ಲಿ ನಾನು ಹೇಗೆ ನೋಡೋದು, ಅದನ್ನ ಹೇಗೆ ಅಪ್ಲೈ ಮಾಡೋದು? ಅದು ಇಟ್ಸ್ ಅ ವೆರಿ ನೈಸ್ ಕ್ವಶನ್. ಈಗ ನಮಗೆಲ್ಲ ಗೊತ್ತು ಬೈಬಲಲ್ಲಿ ಇಷ್ಟು ಪುಸ್ತಕ ಇದೆ, ಇದನ್ನ ಇವರು ಬರೆದಿದ್ದಾರೆ, ಸತ್ಯವೇದದಲ್ಲಿ ದೇವ್ರ ವಾಕ್ಯಗಳಿದೆ, ಅದೆಲ್ಲ ನಾವು ತಿಳ್ಕೊಂಡ್ವಿ. ಆದರೆ ಸತ್ಯವೇದ ಅನ್ನೋದು ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಐ ವಿಲ್ ಟೆಲ್ ಯು, ದಿಸ್ ಇಸ್ ದ ಹೋಲಿಸ್ಟಿಕ್ ಬುಕ್. ಅಂದರೆ ಪರಿಪೂರ್ಣವಾದ ಪುಸ್ತಕ ಅಂತ ನಾನು ಹೇಳ್ತೀನಿ. ಸೊ ನಾನು ಯೋಚನೆ ಮಾಡ್ತಿದ್ದೆ ಕೂತ್ಕೊಂಡು, ನಿನ್ನ ಥರನೇ ಈಗ ಈ ಡಿವಿಷನ್ಸ್ ಎಲ್ಲ ನಾವು ತಿಳ್ಕೊಂಡ್ವಿ, ಮತ್ತು ಈ ಪುಸ್ತಕಗಳಿದೆ, ಇದರಿಂದೆಲ್ಲ ಏನು ನಮಗೆ ತಿಳಿಸ್ಕೊಡುತ್ತೆ ಸತ್ಯವೇದ? ಬೈಬಲ್ ತೆಗೆದು ಓದ್ತೀವಿ, ಬೈಬಲ್ ತೆಗೆದು ಓದಿದಾಗ ನಮ್ಗೆ ಕೆಲವೊಂದು ಅರ್ಥ ಆಗುತ್ತೆ. ಬಟ್ ಕೆಲವೊಂದನ್ನ ನಾವು ಬೈಬಲ್ ತೆಗಿದೇನೆ ನಾವು ಅನ್ಕೊಂಡ್ಬಿಡ್ತೀವಿ 66 ಪುಸ್ತಕ ಇದೆ, ಈ ಜ್ಞಾನ ಇದೆ ನೋಡು, ದಿಸ್ ನಾಲೆಜ್. ಓಕೆ, ಈ ನಾಲೆಜಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಕೇಳಿದ್ರೆ, ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಬಂದಂಥ ಒಂದು ಥಾಟ್ ಏನಂದರೆ, ಸತ್ಯವೇದ ನಾವು ಹೀಗೆ ಅರ್ಥ ಮಾಡ್ಕೊಳ್ಬೋದು. ಈಗ ಟೇಕ್ ಇಟ್ ಫ್ರಮ್ ದ ಬಿಗಿನಿಂಗ್, ಮೊದಲಿಂದ ನೀವು ತೆಗೆದುಕೊಂಡ್ರೆ ಮೊದಲೇನಿದೆ? ಆದಿ ಕಾಂಡ ಅಂತಿದೆ. ಸೊ ಆದಿ ಬಿಹೈಂಡ್ ಆದಿ ಅಂದರೆ ಫ್ರಮ್ ದ ಬಿಗಿನಿಂಗ್ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು ಅಲ್ವಾ? ಈಗ ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳನ್ನ ನೀವು ಗಮನಿಸಿದ್ರೆ, ಈ 5 ಪುಸ್ತಕಗಳು ಮೋಶೆ ಬರೆದಿರೋದು. ಸೊ ಮಾನವನ ಒಂದು ಸೃಷ್ಟಿಯಿಂದ, ಮಾನವನನ್ನ ದೇವರು ಸೃಷ್ಟಿ ಮಾಡಿದ್ರಿಂದ ಒಂದು ದೇಶವನ್ನ ಸ್ಥಾಪಿಸುವವರೆಗೂ ಈ 5 ಪುಸ್ತಕ ನಮ್ಗೇನು ಅಂತ ತಿಳಿಸ್ಕೊಡುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ, ದ ಸೋಷಿಯಲ್ ಫ್ಯಾಕ್ಟರ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಸೊ ನಾನು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್, ಆಯಿತಾ, ನನಗೆ ತುಂಬ ಗೊತ್ತಂತಲ್ಲ, ಬಟ್ ನಾನು ಪೊಲಿಟಿಕಲ್ ಸೈನ್ಸ್ ಓದಬೇಕಾದ್ರೆ ಇಟ್ ಫ್ಯಾಸಿನೇಟ್ಸ್ ಮೀ ಸೋ ಮಚ್ ದಟ್ ಮನುಷ್ಯನಿಗೆ ಇವಾಗ ಮನುಷ್ಯಗೂ ಮತ್ತೆ ಈಗ ಸೊಸೈಟಿಗೂ ಎಷ್ಟು ಕನೆಕ್ಷನ್ಸ್ ಇದೆ ಅಂತೇಳಿ. ಮನುಷ್ಯ ಒಬ್ಬಂಟಿಗೆ ನಾವು ಜೀವನ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಇಟ್ಸ್ ಅ ಸೋಷಿಯಲ್ ಬೀಯಿಂಗ್, ಹೌದು ಅಲ್ವಾ? ಸೊ ಇವಾಗ ದೇವ್ರು ಏನು ಮಾಡ್ರು ನೋಡ್ರಿ, 5 ಪುಸ್ತಕಗಳನ್ನ ನೀವು ಗಮನಿಸಿ ನೋಡೋದಾದ್ರೆ, ದೇವರು ಒಂದು ಸೋಷಿಯಲ್ ಫ್ಯಾಕ್ಟರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಏನು? ಈಸ್ ಎಸ್ಟಾಬ್ಲಿಷಿಂಗ್ ಎ ಕಲ್ಚರ್. ಓಕೆ, ಗಾಡ್ ಈಸ್ ಎಸ್ಟಾಬ್ಲಿಷಿಂಗ್ ಎ ಕಲ್ಚರ್. ಗಾಡ್ ಈಸ್ ಎಸ್ಟಾಬ್ಲಿಷಿಂಗ್, ದೇವ್ರು ಏನು ಮಾಡಿದ್ರು, ಒಂದು ಸಂಸ್ಕೃತಿನ, ಆ ಸಂಸ್ಕೃತಿಗೆ ಒಂದು ಬುನಾದಿ ಆಗ್ತಾ ಇದ್ದಾರೆ. ಮತ್ತೆ ದೇವ್ರು ಏನ್ ಮಾಡ್ತಾ ಇದಾರೆ, ಒಬ್ಬ ವ್ಯಕ್ತಿ ಯೋಚನಾ ಶೈಲಿನ ರೂಪಿಸ್ತಾ ಇದ್ದಾರೆ. ಇವಾಗ ನೋಡು, ಫಾರ್ ಎಕ್ಸಾಂಪಲ್ ನಾನು ಯೋಚನೆ ಮಾಡ್ತಿದ್ದೆ, ಈಗ ಎಲ್ಲರಿಗೂ ಗೊತ್ತು ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ಬಿಟ್ಟು ಬರ್ತೀವಿ, ಆಯ್ತಾ? ಇವಾಗ ಟ್ರೆಂಡ್ ಚೇಂಜ್ ಆಗಿದೆ. ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಒಂದು ಗಂಡಸು ಅಂತ ಹೇಳಿದ್ರೆ ಅವ್ನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ಹೆಣ್ಮಗು ಅಂತ ಹೇಳಿದ್ರೆ, ಹೆಣ್ಣು ಅಂತ ಹೇಳಿದ್ರೆ ಮನೇಲಿ ಇದ್ದು ಕೆಲಸ ಮಾಡಬೇಕು. ಸೊ ಇವಾಗ ಏನಾಗಿದೆ, ಎಲ್ಲ ಮಿಕ್ಸಪ್ ಆಗ್ಬಿಟ್ಟಿದೆ. ಸೊ ಇದು ಈ ಸಿಸ್ಟಮ್ ಯಾರು ತಂದ್ರು ಅಂದ್ರೆ, ದೇವ್ರು ತಂದಿದ್ದು. ಅವ್ರು ಪಾಪ ಮಾಡಿದ್ಮೇಲೆ ದೇವ್ರು ಹೇಳಿದ್ರು 5 ಜಡ್ಜ್ಮೆಂಟ್ ಆಯ್ತು ಅಲ್ಲಿ. ನಿನಗೆ ಗೊತ್ತಾ, ಆದಿ ಕಾಂಡದಲ್ಲಿ 5 ಜಡ್ಜ್ಮೆಂಟ್ ಆಯ್ತು. ಮೊದಲನೇ ಜಡ್ಜ್ಮೆಂಟ್ ಗಂಡಸಿಗೆ, ನೀನು ದುಡಿದು ತಿನ್ಬೇಕು. ಎರಡನೇ ಜಡ್ಜ್ಮೆಂಟ್ ಸ್ತ್ರೀಗೆ, ನೀನು ಪ್ರಸವ ವೇದನೆ ಪಡಬೇಕು. ಮೂರನೇ ಜಡ್ಜ್ಮೆಂಟ್ ಸ್ನೇಕ್, ಹಾವಿಗೆ, ನೀನು ತೆವಳಬೇಕು, ಮಣ್ಣೆ ತಿನ್ಬೇಕು. 4ನೇ ಜಡ್ಜ್ಮೆಂಟ್ ಭೂಮಿಗೆ, ಏನ್ ಹೇಳು, ಮುಳ್ಳು ಗಿಡಗಳು ಬಂತು, ಆಯ್ತಾ? ಇನ್ನು 5ನೇ ಜಡ್ಜ್ಮೆಂಟು ದೇವ್ರೇನ್ ಮಾಡಿದ್ರು, ಬಿಟ್ಬಿಟ್ರು. ಇನ್ನು 5ನೇ ಜಡ್ಜ್ಮೆಂಟ್ ಯಾವ್ದು ಗೊತ್ತಾ? ಸೈತಾನನಿಗೆ. ತಲೆ ಜಜ್ತೀನಿ ನಿನಗೆ. ಸೊ ದಟ್ ಯೆಟ್ ಟು ಹ್ಯಾಪನ್. ಅದೇ ಸ್ವಾಮಿ ಮಾಡ್ಬಿಟ್ರು, ಶಿಲ್ಬೆ ಮೇಲೆ ಮಾಡಿ ಮುಗಿಸ್ಬಿಟ್ರು. ಇವಾಗ ನಮ್ಮ ಕೈಲಿದೆ, ನಾವು ಜಜ್ಬೇಕಾ ಬೇಡವಾ ಅಂತ. ನಾವು ಆ ಜಜ್ಜೋಗಿರೋ ತಲೆ ನೋಡ್ಕೊಂಡು ಭಯ ಪಡ್ತಾ ಇದೀವಿ ಇನ್ನು, ಆಯ್ತಾ? ಈ 5 ಜಡ್ಜ್ಮೆಂಟ್ ಆಯ್ತಲ್ಲಿ. ಆಕ್ಚುಲಿ ನಾನೆಲ್ಲ ನ್ಯಾಷನಲ್ ಫಿಲ್ಮ್ ನೋಡ್ತಿದ್ದೆ, ಹಾವು ಸತ್ತೋಗಿದ್ರು ಆ ತಲೆಗೆ ಇನ್ನೂ ವಿಷ ಇರುತ್ತೆ ಅಂತ. ನೀನ್ ಯಾರು ಮುಟ್ಟ ಕೇಳಿದ್ರು ಹೋಗಿ? ಅಲ್ಲ, ಲೈಕ್ ನಾನು ಡಿಸ್ಕವರಿ ಚಾನಲ್ ಓದ್ತಿರುವಾಗ ಮ್ಯಾನ್ ವಾಸ್ ವೈಲ್ಡ್ ಅಲ್ಲಿ ಅವನೊಂದು ಸ್ನೇಕ್ನ ಕಟ್ ಮಾಡ್ತಾನೆ. ಅವ್ನು ಹೇಳ್ತಾನೆ, ಆ ತಲೆನ ಬಂದ್ಬಿಟ್ಟು
ಮಣ್ಣು ದೊಡ್ಬಿಟ್ಟು ಒಳಗಡೆ ಹಾಕ್ಬೇಕು, ಯಾಕಂದರೆ ಹಾವು ಸತ್ತೋಗಿದ್ರೆ ಕೂಡ ಅದ್ರದ್ದು ಹಲ್ಲಲ್ಲಿ ವಿಷ ಇರುತ್ತೆ ಅಂತ. ಸೊ ಆ ಥರ ಇವಾಗ ಇವಾಗ ಇದು ಏನು ಕೇಳಿದೆ ಅಂದರೆ ಸೈತಾನ ತಲೆ ಜಜ್ಜಿದ್ರು, ಲೈಕ್ ಇನ್ನೂ ವಿಷ ಏನಾದರೂ ಇದೆಯಾ? ವಿಷ ಒಂದು ಒಳ್ಳೆ ವಿಷಯ ಹೇಳ್ಬೇಕೇನು ಗೊತ್ತಾ, ಸೈತಾನು ವಿಷನ ಮನಸ್ಸಿಗೆ ತುಂಬಿಟ್ಟಿದ್ದಾನೆ, ಮನುಷ್ಯನ ಮನಸ್ಸಿಗೆ ತುಂಬಿಟ್ಟಿದ್ದಾನೆ. ಅದನ್ನು ತೊಳೆಯೋಕ್ಕೆ ಕಷ್ಟ ಆಗ್ತಾ ಇರೋದು ಇವಾಗ, ಆಯಿತಾ? ಅದನ್ನು ತೊಳೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಈಗ ಸೈತಾನ್ ಏನು, ಇವಾಗ ಎಲ್ಲರೂ ತುಂಬ ಜನ ಅನ್ಕೊಳ್ಳೋದೇನು, ಸೈತಾನ್ ಬಂದು ಹಂಗೆ ಮಾಡ್ಬಿಡ್ತೇನೆ ಹಿಂಗೆ ಮಾಡ್ಬಿಡ್ತೇನೆ ಅಂತಲ್ಲ. ಅವನೊಂದು ಚಿಕ್ಕ ಥಾಟ್ ಹಾಕ್ತಾನೆ ಅಷ್ಟೇ ನಿನ್ನ ತಲೆಗೆ, ಆ ಥಾಟೇ ವಿಷ ಆಗಿ ಬೆಳೆದ್ಬಿಡುತ್ತೆ, ಆಯಿತಾ? ಆ ಥಾಟ್ ಸಾಕು, ಚಿಕ್ಕ ಚಿಕ್ಕ ಯೋಚನೆ ವಿಷ ಆಗಿ ಬೆಳೆದ್ಬಿಡುತ್ತೆ. ಸೊ ಅದಕ್ಕೆ ಸೈತಾನನನ್ನು ಹೆದರಿಸ್ರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಆಗ ಏನು ಮಾಡ್ತಾನಂತೆ, ಓಡೋಗ್ತಾನೆ ನಿಮ್ಮನ್ನು ಬಿಟ್ಟು. ಸೊ ಹೆದರಿಸ್ಬೇಕು, ಹೆದರ್ಕೊಳ್ಳಬಾರ್ದು. ಓಕೆ ಫೈನ್. ಇವಾಗ ನಾನು ಹೇಳ್ತಾ ಇದ್ದೆ ನಿಮಗೆ 5 ಪಂಚಗ್ರಂಥಗಳಲ್ಲಿ ದೇವರು ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿ ಒಂದು ದೇಶವನ್ನು ಸ್ಥಾಪಿಸುವವರೆಗೂ ಬರೆಯಲ್ಪಟ್ಟಿದೆ. ಅಂದರೆ ದಟ್ಸ್ ಅ ಸೋಷಿಯಲ್ ಫ್ಯಾಕ್ಟರ್ ಈಸ್ ಪ್ಲೇಡ್ ಎ ಮೇಜರ್ ರೋಲ್ ಇನ್ ಪೀಪಲ್ ಆಫ್ ಇಸ್ರಾಯೇಲ್. ಓಕೆ. ಎರಡನೇದು ನೋಡ್ರಿ, ಈ ಸೋಷಿಯಲ್ ಫ್ಯಾಕ್ಟರ್ ಅಂತ ಹೇಳ್ಬೇಕಂದ್ರೆ ಮನುಷ್ಯನ ಬಿಹೇವಿಯರ್ ಕೂಡ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಹೌ ಡು ಯು ಟ್ರೀಟ್ ಎ ಪರ್ಸನ್, ಅದು ಕೂಡ ದೇವರು ಅದನ್ನು ಹೇಳ್ಕೊಟ್ಟಿದ್ದಾರೆ ಇಸ್ರಾಯೇಲ್ ಜನರಿಗೆ. ನೀನು ಒಬ್ಬರನ್ನ ಹೀಗೆ ಟ್ರೀಟ್ ಮಾಡಬೇಕು. ದ ಸೊಸೈಟಿ, ಎಥಿಕ್ಸ್ ಆಫ್ ದ ಸೊಸೈಟಿ ಈಸ್ ಎಸ್ಟಾಬ್ಲಿಷ್ಡ್. ಒಂದು ಸಮಾಜದ ನೈತಿಕತೆ ಅನ್ನೋದನ್ನ ದೇವರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಲೈಕ್ ನೀವು ನಾನು ಅದು ಹೇಳ್ತಿರುವಾಗ ನನಗೆ ರೋಮನ್ಸ್ ಜ್ಞಾಪಕ ಬರ್ತಿದೆ. ಧರ್ಮಶಾಸ್ತ್ರ ಬರೋದ್ ಮುಂಚೆ ಪಾಪ ಅನ್ನೋದು ಪಾಪ ಅಂತಾನೆ ಇಲ್ಲ, ಧರ್ಮಶಾಸ್ತ್ರ ಬಂದಾದ್ಮೇಲೆ ಪಾಪ ಅನ್ನೋದು ಪಾಪ ಅಂತ ಬಂತು. ಅದು ಬೇರೆ ಟಾಪಿಕ್, ಅಲ್ಲಿಗೆ ಹೋದ್ರೆ ನಾವು ತಿರ್ಗಾ ಬೇರೆ ಕಡೆ ಹೋಗ್ಬಿಡ್ತೀವಿ. ಓಕೆ ಸರಿ. ಇದು ಮತ್ತೆ ಇದು ಕನೆಕ್ಷನ್ ಇಲ್ವಾ ಇದಕ್ಕೆ? ಇದೆ ಕನೆಕ್ಷನ್ ಇಲ್ಲ ಅಂತಲ್ಲ. ಇದು ಯಾವಾಗಾದ್ರೂ ನಾವು ಹೊಸ ಒಡಂಬಡಿಕೆಯಲ್ಲಿ ರೋಮನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಮಾಡಿದಾಗ ನಾನು ಅದನ್ನ ಮಾತಾಡ್ತೀನಿ ನಿನಗೆ. ಸೊ ಇವಾಗ ಹೋದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಇಟ್ ವಿಲ್ ಡೈಲ್ಯೂಟ್ ಅ ಲಾಟ್. ಓಕೆ. ಆಯ್ತಾ? ನೆಕ್ಸ್ಟ್ ಇವಾಗ ಸೋಷಿಯಲ್ ಫ್ಯಾಕ್ಟರ್ ಅಂತ ನಾವು ಹೇಳಿದ್ವಿ. ಸೊ ವ್ಯಾಲ್ಯೂಸ್ ಎಸ್ಟಾಬ್ಲಿಷ್ ಆಯಿತು, ಬಿಹೇವಿಯರ್ಸ್ ಎಸ್ಟಾಬ್ಲಿಷ್ ಆಯಿತು, ಕಲ್ಚರ್ ಎಸ್ಟಾಬ್ಲಿಷ್ ಆಯಿತು. ಇಷ್ಟು ಪಂಚಗ್ರಂಥಗಳಲ್ಲಿ ಎಸ್ಟಾಬ್ಲಿಷ್ ಆಗೋಯ್ತು. ಇವಾಗ ನೀನು ಇಸ್ರಾಯೇಲ್ ಜನರಿಗೆ ಹೋಗ್ಬಿಟ್ಟು ನೀನು ಯಾರು ಅಂತ ಕೇಳಿದ್ರೆ, ಒಬ್ಬ ಯಹೂದ್ಯನಿಗೆ ನೀನು ಯಾರು ಅಂತ ಹೇಳಿದ್ರೆ ಅವ್ನು ಯಾರು ಅನ್ನೋದು 5 ಗ್ರಂಥಗಳಲ್ಲಿ ಇರೋದೇ ಹೇಳೋದವನು. ನಾನು ಯಹೂದ್ಯನು ಅನ್ನೋಕ್ಕೆ ಅವನಿಗಿರುವಂಥ ಸಾಕ್ಷಿ ಬಂದ್ಬಿಟ್ಟು ಯಾವುದು ಅಂತ ಹೇಳಿದ್ರೆ ಆ 5 ಪುಸ್ತಕದಲ್ಲಿ ಬರೆದಿರೋದೇ ಅವನು ಹೇಳೋದು. ಎರಡನೇದು, ಇವಾಗ ನಾವು ಮೊದಲನೇ ಪೋರ್ಷನ್ ಪೆಂಟಟೋಕ್ ನೋಡಿದ್ವಿ. ಅಣ್ಣ ನೀವು ನನಗೆ ಇವಾಗ ಸಡನ್ ಆಗಿ ಒಂದು ಕ್ವಶನ್ ಬರ್ತಿದೆ, ನನಗೆ ಹೀಗೆ ಸಡನ್ ಆಗಿ ಕ್ವಶನ್ ಬರ್ತಿರುತ್ತೆ. ಸೊ ಯೆಹೂದ್ಯ, ಹೀಬ್ರೂ, ಆ ಹೀಬ್ರೂ ಅನ್ನೋ ಪದ ಎಲ್ಲಿಂದ ಬಂತನ? ಹೀಬ್ರೂ ಅನ್ನೋ ಪದ ಫಸ್ಟ್ ಬಳಸಿದ್ದು ಐಗುಪ್ತ ದೇಶದಲ್ಲಿ. ಈಜಿಪ್ಟ್. ಓಕೆ. ಸೊ ಈಜಿಪ್ಟ್ ಅಲ್ಲಿ ಯಾಕಂತ ಹೇಳಿದ್ರೆ ಇವಾಗ ಐಗುಪ್ತ ಫುಲ್ ಎಲ್ಲೋ ಹೋಗ್ಬಿಟ್ಟಿದೆ, ಏನು ಐಗುಪ್ತ, ಆಮೇಲೆ ಬ್ರೈನ್ ಪ್ರಾಸೆಸ್ ಮಾಡ್ತಿದ್ದೆ ಈಜಿಪ್ಟ್ ಅಂತ. ಸೊ ಐಗುಪ್ತ ದೇಶದಲ್ಲಿ ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ಗೆ ಅಬ್ರಹಾಮ ಗೊತ್ತು. ಸೊ ಅಬ್ರಹಾಮಂಗೆ ಇಸಾಕ ಹುಟ್ಟಿದ. ಹೌದು. ಇಸಾಕ ಹುಟ್ಟಿದಾಗ್ಲೂ ಕೂಡ ಇಸಾಕನನ್ನ ಅಬ್ರಹಾಮನ ಸಂತತಿ ಅಂತ ಕರೀತಾ ಇದ್ರು, ಯಹೂದ್ಯರು ಅಂತ ಕರೀತಾ ಇರಲಿಲ್ಲ. ಹೌದು. ಸೊ ಇಸಾಕನಿಂದ ಯಾಕೋಬ ಹುಟ್ಟಿದ. ಹೌದು. ಯಾಕೋಬನಿಂದ 12 ಜನ ಮಕ್ಕಳು ಹುಟ್ಟಿದ್ರು. 12 ಜನ ಮಕ್ಕಳನ್ನ ಇಸ್ರಾಯೇಲ್ ಅಂತ ಕರೆದ್ರು. ಹೌದು. ಆದ್ರೆ ಅವ್ರ ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ 12 ಜನ ಇಸ್ರಾಯೇಲ್ ಅಂತ ಕರೆದ್ರ, ಇಲ್ಲ ಯಾಕೋಬನ ಮಕ್ಕಳು 12 ಜನ ಅಲ್ವಾ? ಯಾಕೋಬನಿಗೆ ದೇವ್ರು ಇಸ್ರಾಯೇಲ್ ಅಂತ ಕರೆದ್ರು, ಅವನ ಮಕ್ಕಳನ್ನೆಲ್ಲ ಇಸ್ರಾಯೇಲರು ಅಂತ ಕರೆದ್ರು. ಈಗ ಅರ್ಥ ಆಯ್ತಾ? ಸೊ ಈಗ ಐಗುಪ್ತ ದೇಶಕ್ಕೆ ಹೋದ್ರು ಅವರು. ಐಗುಪ್ತ ದೇಶಕ್ಕೆ ಹೋದಾಗ ಅವ್ರು ಮಾತಾಡ್ತಾ ಇದ್ದು ಇಬ್ರಿಯ ಭಾಷೆ. ಓಕೆ. ಭಾಷೆಯಿಂದ ಅವ್ರಿಗೆ ಇಬ್ರು ಅಂದ್ರೆ ಹೆಸರು ಬಂತ? ಹೌದು, ಭಾಷೆಯಿಂದ. ಮತ್ತೆ ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ಲ, ಈಗ ಐಗುಪ್ತ ದೇಶದಲ್ಲಿ ಈಜಿಪ್ಟಿಯನ್ಸ್ ಅಂತ ಕರೀತಾರೆ ಅವ್ರನ್ನ, ಸೊ ಇವ್ರನ್ನ ಹಿಬ್ರೂಸ್ ಅಂತ ಕರೀತಾರೆ. ಓ, ಅವರು ಹೀಬ್ರೂ ಅನ್ನೋ ಭಾಷೆ ಮಾತಾಡೋದ್ರಿಂದ ಅವ್ರಿಗೆ ಹೀಬ್ರೂಸ್ ಅಂತ ಹೆಸರು ಬಂತ? ಓಕೆ. ಯಹೂದ್ಯರು, ಜ್ಯೂಸ್ ಅಂತ ಕೂಡ ಕರೀತೀವಿ. ಓಕೆ. ಇವಾಗ ನೋಡು, ಸೋಷಿಯಲ್ ಫ್ಯಾಕ್ಟರ್ ಎಸ್ಟಾಬ್ಲಿಷ್ ಆಯ್ತಪ್ಪ ಪಂಚಗ್ರಂಥಗಳಲ್ಲಿ. ಹೌದು. ಎರಡನೇದು ಬಂದ್ಬಿಟ್ಟು ಹಿಸ್ಟ್ರಿಲಿ ಏನಿದೆ? ಹಿಸ್ಟ್ರಿಯಲ್ಲಿ ನಿದ್ದೆ ಇದೆ. ಎಲ್ಲ ಹಿಸ್ಟ್ರಿ ಕ್ಲಾಸ್ ಅಂದ್ರೆ ಎಲ್ಲ ನಿದ್ದೆ ಮಾಡೋದೇ ಅಲ್ವಾ? ಪಾಪ ಹಿಸ್ಟ್ರಿ ಟೀಚರ್ಸು, ಐ ಟೆಲ್ ಯು, ಕೆಲವೊಬ್ರು ಇತಿಹಾಸ ಇಷ್ಟಪಡ್ತಾರೆ ಅಣ್ಣ.
ನಿಮಗೆ ಇತಿಹಾಸ ಇಷ್ಟ ಆದರೆ ಪ್ರಾಬಬ್ಲಿ ಈ ಕಾನ್ವರ್ಸೇಷನ್ ನಿಮ್ಗೆ ಇಷ್ಟ ಆಗ್ತಿರ್ಬೋದು. ತುಂಬ ಇತಿಹಾಸ ಇದೆಯಲ್ಲ. ಸೊ ನನಗೆ ಹಿಸ್ಟ್ರಿ ಇಷ್ಟ. ಐ ಲವ್ ಹಿಸ್ಟ್ರಿ. ಆಯಿತಾ, ನನಗೆ ಡೇಟ್ಸ್ ಎಲ್ಲ ಅಷ್ಟು ಈಸಿಯಾಗಿ ನೆನಪಿರಲ್ಲ, ಬಟ್ ಐ ಟ್ರೈ ಟು ರಿಮೆಂಬರ್. ನಾನು ತುಂಬ ವಿಷಯಗಳನ್ನ ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಬಟ್ ಇತಿಹಾಸ ನನಗಿಷ್ಟ. ಸೊ ಇವಾಗ ಹಿಸ್ಟ್ರಿಗೆ ಬಾಪ್ಪ. ಹಿಸ್ಟ್ರಿ ಅಂತ ಹೇಳಿದ್ರೆ ನಿಮಗೆ ನಾನು ಹೇಳಿದ ಹಾಗೆ ಯೋಶುವ, ನ್ಯಾಯಸ್ಥಾಪಕರು, 1 ಸಮಯಲ 2 ಸಮಯಲ, 1 ಅರಸು 2 ಅರಸು, 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ, ಇದೆಲ್ಲ ಹಿಸ್ಟ್ರಿ. ಇದರೆಲ್ಲ ಯಾರ ಹಿಸ್ಟ್ರಿ ಇದೆ? ಅದೇ ನೀವು ಹೇಳ್ದಂಗೆ ಇಸ್ರಾಯೇಲ್ ಜನರ ಹಿಸ್ಟ್ರಿ ಇದೆ. ಆಮೇಲೆ ನೀವು ಗಮನಿಸಿದ್ರೆ ಇಸ್ರಾಯೇಲ್ ಜನರ ಹಿಸ್ಟ್ರಿಗಿಂತ ಇಸ್ರಾಯೇಲ್ ದೇಶದ ರಾಜರ ಹಿಸ್ಟ್ರಿ ಇದೆ. ಸೊ ಇವಾಗ ಸೋಷಿಯಲ್ ಫ್ಯಾಕ್ಟರ್ ಎಸ್ಟಾಬ್ಲಿಷ್ ಆದಮೇಲೆ ಬೈಬಲ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೆ. ಓಕೆ, ಆಯ್ತಾ? ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೆ. ಮೊದಲನೇ ರಾಜ ಸೌಲ, ಅವನು ಏನೇನು ಮಾಡ್ದ? ಅವನು ಹೇಗೆ ಇಸ್ರಾಯೇಲ್ ದೇಶಕ್ಕೆ ಒಂದು ಎಲ್ಲೆಯನ್ನು ಹಾಕ್ದ, ಆಮೇಲೆ ಅವನು ದೇವ್ರಿಗೆ ಅವಿಧೇಯನಾದ, ಆಮೇಲೆ ದೇವರು ದಾವಿದನನ್ನ ಅರಸನಾಗಿ ನೇಮಿಸ್ಕೊಂಡ್ರು. ಓಕೆ, ನೀವು ಬೈಬಲ್ ನೋಡಿದ್ರೆ ದಾವಿದ ಅರಸನಾದ ಮೇಲೆ ಅವನ ಅರಸನಾಗಿ ಸ್ವಲ್ಪ ವರ್ಷಗಳಾದ ಮೇಲೆ ಇಸ್ರಾಯೇಲ್ ದೇಶ ಸಮಾಧಾನ ಸ್ಥಿತಿಗೆ ಹೋಯ್ತು. ಹೌದು. ಸೊ ಪೊಲಿಟಿಕಲಿ ಎಸ್ಟಾಬ್ಲಿಷ್ಡ್, ಆಯ್ತಾ? ದೇವರ್ ಪೊಲಿಟಿಕಲಿ ಎಸ್ಟಾಬ್ಲಿಷ್ಡ್, ಎಕನಾಮಿಕಲಿ ಗ್ರೋಯಿಂಗ್. ರಾಜಕೀಯವಾಗಿ ಸ್ಥಾಪಿಸಲ್ಪಟ್ಟರು, ಆರ್ಥಿಕವಾಗಿ ಬೆಳೀಲಿಕ್ಕೆ ಶುರು ಮಾಡಿದ್ರು. ಆಯ್ತಾ? ಇದು ನಮಗೇನಾಗುತ್ತೆ? ಇತಿಹಾಸದಲ್ಲಿ ತಿಳಿಸ್ಕೊಡುತ್ತೆ. ಇತಿಹಾಸ ನಮ್ಗೆ ಇದನ್ನು ತಿಳಿಸ್ಕೊಡುತ್ತೆ. ನೋಡ್ರಿ, ಅದಕ್ಕೆ ನೀವು ಸೊಲೊಮೋನ ರಾಜ ಆಗೋ ಟೈಮ್ಗೆ ಇಸ್ರಾಯೇಲ್ ದೇಶದಲ್ಲಿ ಅಥವಾ ಆ ಒಂದು ಯಹೂದ ಇಸ್ರಾಯೇಲ್ ದೇಶ ಶ್ರೀಮಂತ ದೇಶವಾಗಿತ್ತು. ದೇವರ್ ಗ್ರೋನ್ ಪೊಲಿಟಿಕಲಿ, ದೇವರ್ ಗ್ರೋನ್ ಎಕನಾಮಿಕಲಿ ಟು. ಅವರು ರಾಜಕೀಯವಾಗೂ ಬೆಳೆದಿದ್ರು, ಆರ್ಥಿಕವಾಗಿ ಕೂಡ ಬೆಳೆದಿದ್ರು. ದೇವ್ರು ಹೇಗೆ ದೇಶನ ಎಸ್ಟಾಬ್ಲಿಷ್ ಮಾಡಿದ್ರು ನೋಡು. ಹೌದು. ವಾಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಸೋಷಿಯಲ್ ಫ್ಯಾಕ್ಟರ್. ಸೋಷಿಯಲ್ ಫ್ಯಾಕ್ಟರ್ ಈಸ್ ಅ ವೆರಿ ಸ್ಮಾಲ್ ಥಿಂಗ್, ಬಟ್ ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಒಂದು ದೇಶಕ್ಕೆ. ಈಗ ಸೋಷಿಯಲ್ ಫ್ಯಾಕ್ಟರೇ ಅವ್ರನ್ನ ಪೊಲಿಟಿಕಲಿ ಎಸ್ಟಾಬ್ಲಿಷ್ ಮಾಡೋ ಥರ ಮಾಡ್ತು. ಅದಕ್ಕೆ ಹೇಳೋದು, ನಿಮ್ಮ ಮಕ್ಕಳಿಗೆ ದೊಡ್ಡ ದೊಡ್ಡ ಹುದ್ದೆಗೆ ಹೋಗೋಕ್ಕಿಂತ ಮೊದಲು ಒಳ್ಳೆ ಪ್ರಜೆ ಆಗೋದನ್ನು ಕಲಿಸ್ಕೊಡ್ರಿ ಅಂತ. ಇದೆಲ್ಲೋ ಇದೆಲ್ಲ ಎಲ್ಲೋ ಒಂದು ಇಂಡಿಯಾ ಏನೋ ಇಂದಿನ ಪ್ರಜೆ ನಾಳೆಯ ಏನೋ ಇಲ್ಲ ಏನೋ ಬರುತ್ತಲ್ಲ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇಂದಿನ ಮಕ್ಕಳಿಗೆ ಇನ್ಸ್ಟಾಗ್ರಾಮು, ಐಫೋನ್ ಈಸ್ಕೊಡದೆ ಒಳ್ಳೆ ಸಿಟಿಸನ್ ಆಗೋ ಮಾತುಗಳನ್ನು ಹೇಳಬೇಕು. ಇಂಡಿಪೆಂಡೆನ್ಸ್ ದಿನ ಬಿಡೋ, ಏನು ನ್ಯಾಷನಲ್ ಏನಕ್ಕೆ ಹೋಗೋದು, ಫ್ಲಾಗ್ ಏನಕ್ಕೆ ಆರಿಸೋದು, ಫ್ಲಾಗ್ ಹಾಸ್ಟ್ ಮಾಡೋದೇನಕ್ಕೆ, ಸ್ಕೂಲ್ಗೆ ಏನಕ್ಕೆ ಹೋಗ್ತೀಯಾ ಅಂತ ಹೇಳೋ ಬದಲು ಅವತ್ತೊಂದಿನ ಮಕ್ಕಳಿಗೆ ಇಂಪಾರ್ಟೆನ್ಸ್ ಹೇಳಬೇಕು. ನಮ್ಮ ದೇಶ ಅಂದರೆ ಏನು, ನಮ್ಮ ದೇಶಕ್ಕೆ ಹಿಸ್ಟ್ರಿ ಏನು. ವೆನ್ ದ ಸೋಷಿಯಲ್ ಫ್ಯಾಕ್ಟರ್ ಈಸ್ ಎಸ್ಟಾಬ್ಲಿಷ್ಡ್, ದೆನ್ ದ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಫ್ಯಾಕ್ಟರ್ಸ್ ವಿಲ್ ಗ್ರೋ ಇನ್ ಅ ಗುಡ್ ಮೂಡ್. ನಾನು ನಿಮಗೆ ಚೆನ್ನಾಗಿದೆಲ್ಲ ಈ ಕನೆಕ್ಟಿವಿಟಿ. ಸೊ ನಾನು ನಿಮಗೆ ಒಂದು ಇತಿಹಾಸ ಹೇಳ್ತೀನಿ, ನಮ್ಮ ಭಾರತ ದೇಶದ ಇತಿಹಾಸ ಹೇಳ್ತೀನಿ. 1947 ವಿ ಗಾಟ್ ಎನ್ ಇಂಡಿಪೆಂಡೆನ್ಸ್. ಇಟ್ಸ್ ಆಫ್ ಟ್ರ್ಯಾಕ್ ಇರ್ಬೋದು, ಬಟ್ ಇಂಪಾರ್ಟೆಂಟ್. ಹಿಸ್ಟ್ರಿ ಲವರ್ಸ್ ಪ್ಲೀಸ್ ಜಾಯ್ನ್ ಅಸ್. 1947 ನಮಗೆ ಇಂಡಿಪೆಂಡೆನ್ಸ್ ಬಂತು. ಸೊ 1950 ಅಂಬೇಡ್ಕರ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಎಲ್ಲ ಸೇರಿಕೊಂಡು ಕಾನ್ಸ್ಟಿಟ್ಯೂಷನ್ ಬರೆದ್ರು. ಅವತ್ತಿಂದ ಇವತ್ತಿನವರೆಗೂ ಇಂಡಿಯಾ ಚೇಂಜ್ ಆಗಿದೆಯಾ ಇಲ್ವಾ? ಸಿಕ್ಕಾಪಟ್ಟೆ. ಯಾಕೆ ಚೇಂಜ್ ಆಗಿದೆ ಹೇಳು? ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅದು ಒಂದು ಕಾನ್ಸ್ಟಿಟ್ಯೂಷನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದೇ ಅಂಡರ್ಸ್ಟುಡ್ ಡೆಮೋಕ್ರಸಿ ಆ್ಯಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಅದನ್ನು ಮಾಡಿದ್ರು. ಸೊ ನೌ ವಿ ನೋ ಹೌ ಟು ಬಿ ಅ ಗುಡ್ ಸಿಟಿಸನ್ ಆಫ್ ಇಂಡಿಯಾ. ಹೌದು. ಸೊ ಇವಾಗ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಕ್ಕೆ ನಮ್ಮ ಇಂಡಿಯಾ ಗ್ರೋ ಆಗ್ತಾ ಇದೆ. ನಿಜ ಅಲ್ವಾ? ಸೊ ಆ ಥರನೇ ಇಲ್ಲಿ ದೇವ್ರೇನು ಮಾಡಿದ್ರೆ ಗೊತ್ತಾ? ಹಿಸ್ಟ್ರಿ ಅಂತ ಬಂದಾಗ ಗಾಡ್ ಎಸ್ಟಾಬ್ಲಿಷ್ ದೆಮ್ ಸೋಷಿಯಲಿ, ಸೋಷಿಯಲ್ ಫ್ಯಾಕ್ಟರ್ಸ್ ಎಲ್ಲ ಹೇಳ್ಕೊಟ್ರು, ಪೊಲಿಟಿಕಲಿ ಎಸ್ಟಾಬ್ಲಿಷ್ ಮಾಡಿದ್ರು, ಎಕನಾಮಿಕಲಿ ದೇ ಗ್ರೋಯಿಂಗ್ ನಾವು. ನೆಕ್ಸ್ಟ್ ಪೊಯಿಟಿಕ್ ಆ್ಯಂಡ್ ವಿಸ್ಡಮ್ ಲಿಟ್ರೇಚರ್ಗೆ ಬರೋಣ. ಸೊ ಇದರಲ್ಲಿ ಏನು ಪಾಯಿಂಟ್ ಇರ್ಬೋದು? ಐ ಆಮ್ ಎಕ್ಸೈಟೆಡ್ ಟು ಸೀ ಹೌ ಯು ಕನೆಕ್ಟ್ ದಿಸ್ ವಿತ್ ದ ನೆಕ್ಸ್ಟ್ ಸ್ಟೆಪ್. ಸೊ ಮನುಷ್ಯನಿಗೆ ಪೊಯೆಟಿಕ್ ಅಥವಾ ಒಂದು ಪೊಯೆಟ್ ಅಂತ ಹೇಳ್ತೀವಲ್ಲ ನಾವು, ಕವಿ ಅಥವಾ ಆ ಕವಿತೆ ಬರೆಯೋದು, ಇದು ಬಂದ್ಬಿಟ್ಟು ಎಲ್ಲಿಂದ ಬಂದಿರ್ಬೋದು? ಆ ಟ್ಯಾಲೆಂಟಾ ಇಲ್ಲ ಒಂದು ಐಡಿಯಾನಾ? I'll tell you something. The music is originated from God. ದೇವರಿಂದ ನಮಗೆ
ಏನಂತಾರೆ ಸಂಗೀತ ಅನ್ನೋದು ಬಂತು. ಓಕೆ. ಹಾಗಾದರೆ ಪರಲೋಕದಲ್ಲಿ ಕೂಡ ಒಂದು ಸಂಗೀತ ಇದೆ, ಪರಲೋಕದಲ್ಲಿ ಒಂದು ಪೊಯೆಟ್ ಇದೆ. ದೇವ್ರಿಗೆ ಹೇಳ್ತಾರೆ, ದೇವರೇ ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ದಟ್ ಈಸ್ ಆಲ್ಸೋ ಒಂದು ಪೊಯಮ್. ಅದು ಕೂಡ ಒಂದು ಎಕ್ಸಾಲ್ಟ್ ಮಾಡುವಂಥ ಒಂದು ಕವಿತೆ. ಸೊ ಇಟ್ ಆಲ್ಸೋ ಕೇಮ್ ಫ್ರಮ್ ಹೆವೆನ್. ವಿ ಆರ್ ಇನ್ ದ ಇಮೇಜ್ ಆಫ್ ಗಾಡ್. ಆಯ್ತಾ? ಸೊ ನಮಗೆ ಇದು ಅಲ್ಲಿಂದಾನೇ ಬಂದಿರೋದು. ಸೊ ಪೊಯೆಟಿಕ್ ಆ್ಯಂಡ್ ವಿಸ್ಡಮ್ ಲಿಟ್ರೇಚರ್, ಒನ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಮ್ಯೂಸಿಕ್ ಈಸ್ ಅವರ್ ಎಮೋಷನ್ಸ್ ಆರ್ ಕನೆಕ್ಟೆಡ್ ಟು ಮ್ಯೂಸಿಕ್. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು 7th ಸ್ಟ್ಯಾಂಡರ್ಡ್ ಇರಬೇಕು. ಅವಾಗ ಕೊಂಡಾಟವೇ ಸಾಂಗ್ ಎಲ್ಲರಿಗೂ ಗೊತ್ತಲ್ಲ. ಸೊ ನಾನು ಅವಾಗಲೇ ಫಸ್ಟ್ ಟೈಮ್ ಕೇಳೋದೇನೋ ನನಗೆ ಗೊತ್ತಿಲ್ಲ, ಬಟ್ ನಾವೆಲ್ಲ ಟ್ರಿಪ್ಗೆ ಹೋಗ್ತಾ ಇದ್ವಿ. ಮೆಟಡೋರ್ ಅಂತ ಒಂದು ಗಾಡಿ ಬರೋದು ಅವಾಗ. ಸೊ ಅದರಲ್ಲಿ ಫುಲ್ ಜಾಮ್ ಪ್ಯಾಕ್ಟ್, ಚರ್ಚಿಂದೆಲ್ಲ ಟ್ರಿಪ್ಗೆ ಹೋಗ್ತಾ ಇದೀವಿ. ಏನು ಮಾಡ್ಬೇಕು ಗೊತ್ತಿಲ್ಲ, ಯಾರೋ ಒಬ್ರು ಹೋಗ್ಬಿಟ್ಟು ಆ ಟೇಪ್ ಕ್ಯಾಸೆಟ್ ಬರ್ತಾ ಇತ್ತು, ಅದನ್ನ ಹಾಕ್ಬಿಟ್ಟು ಪ್ಲೇ ಮಾಡಿದ್ರೆ ಫಸ್ಟ್ ಸಾಂಗ್ ಐ ಹರ್ಡ್ ವಾಸ್ ಕೊಂಡಾಟವೇ. ಇವಾಗ್ಲೂ ನನಗೆ ಕೊಂಡಾಟ ಹಾಡು ಕೇಳಿದ್ರೆ ಅವಾಗಿದ್ದಂತ ಒಂದು ಫೀಲಿಂಗ್ ನೆನಪಾಗುತ್ತೆ, ಮೆಮೊರಿ ನೆನಪಾಗುತ್ತೆ. ಸೊ ಈ ಒಂದು ಆಲ್ ದ ಮ್ಯೂಸಿಕ್ ಆ್ಯಂಡ್ ಪೊಯೆಟ್ರಿ ಆರ್ ರಿಲೇಟೆಡ್ ಟು ಎಮೋಷನ್. ಈಗ ನೀವು ಅರ್ಥ ಮಾಡ್ಕೊಳ್ರಿ, ಗಾಡ್ ಎಸ್ಟಾಬ್ಲಿಷ್ ದೆಮ್ ಸೋಷಿಯಲಿ, ಎಸ್ಟಾಬ್ಲಿಷ್ ದೆಮ್ ಪೊಲಿಟಿಕಲಿ, ಎಕನಾಮಿಕಲಿ. Now God is establishing them emotionally too. Okay. To connect with God more. ದಾವಿದನ ಕೀರ್ತನೆಗಳೆಲ್ಲ ಗಮನಿಸಿದ್ರೆ ಅವನು ಸಂತೋಷವಾಗಿ ಕೀರ್ತನೆ ಬರೆದಿದ್ದಾನೆ, ದುಃಖದಲ್ಲೂ ಕೀರ್ತನೆ ಬರೆದಿದ್ದಾನೆ, ವೇದನೆಯಲ್ಲೂ ಕೀರ್ತನೆ ಬರೆದಿದ್ದಾನೆ, ಕಷ್ಟಕರವಾದ ಪರಿಸ್ಥಿತಿಯಲ್ಲೂ ಕೀರ್ತನೆಗಳನ್ನು ಬರೆದಿದ್ದಾನೆ. ಸೊ ಈ ಎಮೋಷನಲ್ ಕನೆಕ್ಷನ್ ಬಿಟ್ವೀನ್ ಗಾಡ್ ಅಂಡ್ ಮೆನ್ ಇಸ್ ಎಸ್ಟಾಬ್ಲಿಷ್ ಥ್ರೂ ದ ಸಾಮ್ಸ್ ಅಂಡ್ ಸಮ್ ಪೋಯಮ್ಸ್. ಇವಾಗ ವಿಸ್ಡಮ್, ಇವಾಗ ನಾನು ಇಷ್ಟೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ನಾನು ಯೂಟ್ಯೂಬಲ್ಲಿ ನೋಡಿದೆ. ಯಾವ ಏಜ್ ಅವ್ರು ನೋಡ್ತಾ ಇರೋದು ಗೊತ್ತಾ ಇದನ್ನ? 25ರಿಂದ 35 ಮೇಲೆ ಇರೋರು. ಈ ಕೆಳಗಡೆ ಇದ್ದಾರೆ ನೋಡು, 25ರಿಂದ ಕೆಳಗಡೆ ಇರೋರು ಯಾರು ನೋಡ್ತಾ ಇಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ಅಡ್ವೈಸ್ ಕೇಳಕ್ ಇಷ್ಟ ಇಲ್ಲ. ಇದು ಅಡ್ವೈಸ್ ಇಲ್ವಲ್ಲ, ಅಂದ್ರೆ ಅವ್ರಿಗೆ ಜಾಸ್ತಿ ಉದ್ದ ಹೇಳೋದು ಇಷ್ಟ ಇಲ್ಲ. ಓ, ಹಂಗೆ ಹೇಳ್ತೀರಾ? ಅದಕ್ಕೆ ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಏನಕ್ಕೆ ಅಷ್ಟು ಬೇಗ ಪಾಪ್ಯುಲರ್ ಆಗುತ್ತೆ ಅಂದ್ರೆ ಎಲ್ಲರಿಗೂ 30 ಸೆಕೆಂಡ್ ಅಷ್ಟೇ ನೋಡೋಕ್ಕೆ ಪೇಷನ್ಸ್ ಇರೋದು. ಅವ್ರಿಗೆ ಪಾಡ್ಕಾಸ್ಟ್ ಈ ಥರ ಎಲ್ಲ ಕೂತ್ಕೊಂಡು ಮಾತಾಡ್ರೆ ಜಾಸ್ತಿ ಕೇಳಿಸ್ಕೊಳ್ಳಲ್ಲ. ಪ್ರೈಸ್ ಗಾಡ್. ಸೊ ನೀವು ಇದನ್ನ ಇಷ್ಟೊತ್ತು ನೋಡ್ತಿದ್ದೀರಾ ಅಂದರೆ ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಪೇಷನ್ಸ್. ಗಾಡ್ ಬ್ಲೆಸ್ ಯು ಆಲ್. ಸೊ ಹಂಗೆ ಈಗ ವಿಸ್ಡಮ್ ಅನ್ನೋದನ್ನ ಕೂರಿಸಿ ಅವ್ರಿಗೆ ಹೇಳೋಕ್ಕಾಗಲ್ಲ. ಆದರೆ ನೀವು ಜ್ಞಾನೋಕ್ತಿಗಳಲ್ಲಿ ನೋಡ್ರಿ, ಅದು ಹೆಂಗಿದೆ ಅಂದರೆ 2 ಸಾಲೆ, 2 ಲೈನೆ, ಬಟ್ ಅದ್ರಲ್ಲಿ ತುಂಬ ಅರ್ಥ ತಿಳಿಸ್ಕೊಟ್ಬಿಟ್ಟಿದ್ದಾನೆ ಸೊಲೊಮೋನ. ಆಯ್ತಾ? ಇವಾಗ ಒಂದು ವಚನ ಹೇಳ್ತೀನಿ, ಇದೆಲ್ಲರಿಗೂ ತುಂಬ ಜನಕ್ಕೆ ಆಪ್ಟ್ ಆಗುತ್ತೆ. ಓಕೆ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ದೆ, ಇನ್ನೂ ಸ್ವಲ್ಪ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆಯಾ? ಅವಾಗೇನು ಹೇಳುತ್ತೆ ಗೊತ್ತಾ? ಅದಾದ್ಮೇಲೆ ಹೇಳ್ತಾನೆ, ಬಡತನವು ದಾರಿಗಳನ್ನ ಹಾಗೂ ಪಂಜುಗಳನ್ನ ಹಾಗೂ ನಿಮ್ಮ ಮೇಲೆ ಬೀಳುವುದು. ಯಾವಾಗ? ನೀವು ನಿದ್ದೆ ಮಾಡ್ತಾನೇ ಇದ್ರೆ, ಸೋಮಾರಿಗಳ ತರ ಇದ್ರೆ. ಸೊ ಇದು ಎಷ್ಟು ಈಸಿ ಆಗಿದೆ ಅರ್ಥ ಮಾಡ್ಕೊಳಕ್ಕೆ. ಹೌದು. ಅದಕ್ಕೆ ಅದನ್ನ ವಿಸ್ಡಮ್ ಅಂತ ಕರೆಯೋದು. ಆ ತರ ಎಷ್ಟೊಂದು ಕೀರ್ತನೆಗಳಿದೆ.